ಪ್ರತಿ ವಾರದಂತೆ ಈ ವಾರವೂ ಕೂಡ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಒಂದೊಂದು ವಿಷಯವನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದೀವಿ. ಜೊತೆಗೆ ಜನಕ್ಕೆ ಉಪಯೋಗ ಆಗುವಂತಹ ಸಾಕಷ್ಟು ಮಾಹಿತಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಹಾಗೇನೆ ವೈದ್ಯಕೀಯ ಕ್ಷೇತ್ರದ ಹಸಿ ಸುಳ್ಳುಗಳೇನಿದೆ, ವಂಚನೆಗಳೇನಿದೆ, ಮೆಡಿಸಿನ್ ಮಾಫಿಯಾ ಇದೆಲ್ಲದರ ವಿರುದ್ಧ ಅವರು ಮಾತನಾಡ್ತಾ ಇದ್ದಾರೆ. ಜೊತೆಗೆ ಆರೋಗ್ಯವನ್ನ ಯಾವ ರೀತಿ ಔಷಧ ಇಲ್ಲದೇನೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಲೆಸ್ಟ್ರಾಲ್ ಬಗ್ಗೆ ಮಾತನಾಡ್ತಾ ಇದೀವಿ. ಕೊಲೆಸ್ಟ್ರಾಲ್ ಅನ್ನೋದು ಇವಾಗ ದೊಡ್ಡ ಭೂತ ಅಂತಾನೆ ಜನ ಭಾವಿಸಿದ್ದಾರೆ, ಸಾಕಷ್ಟು ಭಯಭೀತರಾಗಿದ್ದಾರೆ. ಇನ್ಫ್ಯಾಕ್ಟ್ ಆದ್ರೆ ಕೊಲೆಸ್ಟ್ರಾಲ್ ಯಾವ ರೀತಿ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೇನೆ ಇದಕ್ಕೆ ಔಷಧವನ್ನ ತೆಗೆದುಕೊಂಡು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕಾ, ಅದು ಅವಶ್ಯಕತೆನಾ, ಅದರಿಂದ ಯಾವ ರೀತಿಯಾದ ಅಪಾಯ ಇದೆ ಅಥವಾ ಅಪಾಯ ಇಲ್ವಾ, ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಈ ಕೊಲೆಸ್ಟ್ರಾಲ್ ಅಲ್ಲಿ ಗುಡ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಏನಿದು ಗುಡ್ ಅಂಡ್ ಬ್ಯಾಡ್ ಅಂತ ಹೇಳಿದ್ರೆ? ಜಾತಿ ಮನುಷ್ಯನಲ್ಲಿ ಬ್ರಾಹ್ಮಣ ಶೂದ್ರ ಅಂದ್ರೆ ಏನು, ಹಾಗೆ ಇದಕ್ಕೆ ಅರ್ಥನೇ ಇಲ್ಲ. ಇದು ನಾವು ಮಾಡಿಕೊಂಡದ್ದು. ಜಾತಿ ನಾವು ಹುಟ್ಟುವಾಗ ಬಂದದಲ್ಲ. ವೇದದಲ್ಲಿ ಒಂದು ಮಾತುಂಟು, ಜನ್ಮನೇ ಜಾಯತೆ ಜಂತು ಕರ್ಮಣೇ ಜಾಯತೆ ದ್ವಿಜ ಅಂತ. ನಾವು ಹುಟ್ಟುವಾಗ ಆಗುವುದು ಪ್ರಾಣಿ, ಮತ್ತೆ ಕರ್ಮದಿಂದ ಆಗುವುದು. ಹಾಗೆ ಕೊಲೆಸ್ಟ್ರಾಲ್ ಅಂತ ಒಂದು ಪ್ರಾಣಿಯೇ ಇಲ್ಲ. ಇದನ್ನು ಹುಟ್ಟಿ ಹಾಕಿದ್ದೆ ನಾವು ಹಣ ಮಾಡಲಿಕ್ಕೆ. ಅಂತ ಒಂದು ಗುಡ್ಡು ಬ್ಯಾಡು ಇಂಟರ್ಮೀಡಿಯೇಟ್ ಅಂತ ಏನಿಲ್ಲ. ಕೊಲೆಸ್ಟ್ರಾಲ್ ಇಸ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಒಂದು ದೇಹಕ್ಕೆ ಬಹಳ ಅಗತ್ಯ. ಕೊಲೆಸ್ಟ್ರಾಲ್ ಎಷ್ಟು ಅಗತ್ಯ ಅಂದರೆ ನಿಮ್ಮ ಆಹಾರ ನೀರಿಗಿಂತ ಹೆಚ್ಚು ಅಗತ್ಯ. ಕೊಲೆಸ್ಟ್ರಾಲ್ ಇಲ್ಲದಿದ್ದರೆ ಸತ್ತೇ ಹೋಗ್ತಾನೆ ಮನುಷ್ಯ. ಯಾಕೆ ಅಂದರೆ ಒಂದು ಮನುಷ್ಯನ ದೇಹದಲ್ಲಿ ಸಾಧಾರಣ 120 ಟ್ರಿಲಿಯನ್ ಕಣಗಳಿವೆ. ಈ ಪ್ರತಿಯೊಂದು ಕಣ ಒಂದು ಮನುಷ್ಯ. ಆ ಕಣಕ್ಕೆ ನಾವು ಮಾಡುವ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ನಿದ್ರೆ ಮಾಡ್ತದೆ, ಊಟ ಮಾಡ್ತದೆ, ಶ್ವಾಸ ತೆಗೀತದೆ, ಅದು ಹೊರಗಡೆ ಹೋಗ್ತದೆ, ಮೂತ್ರ ಮಾಡ್ತದೆ, ಎಲ್ಲ ಮಾಡ್ತದೆ. ಅಂಥ 120 ಟ್ರಿಲಿಯನ್ ಕಣಗಳಲ್ಲಿ ಸಾಧಾರಣ ಒಂದು ಫ್ಯೂ ಮಿಲಿಯನ್ ಕಣ ದಿವಸ ಆಗಲು ಸಾಯ್ತದೆ. ಅದರ ಪ್ರಾಯ ಅದು ಕೂಡ ಸತ್ತು ಹೋಗ್ತದೆ. ಹೊಸ ಕಣ ಆಗಬೇಕು. ಈ ಹೊಸ ಕಣಕ್ಕೆಲ್ಲ ಸೆಲ್ ವಾಲ್ ಅಂದರೆ ಕಂಪೌಂಡ್ ವಾಲು ಕೊಲೆಸ್ಟ್ರಾಲ್ ಇತ್ತು. ಆ ಕಂಪೌಂಡ್ ವಾಲ್ ಗಟ್ಟಿ ಇಲ್ಲದಿದ್ದರೆ ಆ ಕಣದ ಒಳಗೆ ವಿಷ ಬರ್ತದೆ ಅಥವಾ ಕಣದ ವಿಷ ಹೊರಗೆ ಹೋಗ್ತದೆ. ಇದನ್ನೆಲ್ಲ ನಿಲ್ಲಿಸಬೇಕಾದ್ರೆ ಕೊಲೆಸ್ಟ್ರಾಲ್ ಬೇಕು. ಅದಕ್ಕಾಗಿ ದೇವರು ಏನು ಮಾಡಿದ್ದಾನೆ ಅಂದರೆ ಮನುಷ್ಯನ ಲಿವರ್ ಯಕೃತ್ನಲ್ಲಿ ಬೇಕಾದಷ್ಟು ಕೊಲೆಸ್ಟ್ರಾಲ್ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ನಮ್ಮ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ನಾವು ತಿಂದದ್ರಿಂದ ಬಂದದ್ದಲ್ಲ. ನಮ್ಮ ದೇಹಕ್ಕೆ ಬೇಕಾಗಿ ನಮ್ಮ ದೇಹವೇ ಅದನ್ನು ತಯಾರು ಮಾಡೋದು. ಆದರೆ ಒಂದು 10% ನಾವು ತಿಂದ ಆಹಾರದಲ್ಲಿ ಬರ್ತದೆ. ಆದ್ದರಿಂದ ನೀವು ಎಲ್ಲ ತಿನ್ನುವುದನ್ನು ಬಿಟ್ಟು ಹುಲ್ಲು ಮಾತ್ರ ತಿಂದರೂ ಕೂಡ ನಿಮ್ಮ 300 ಕೊಲೆಸ್ಟ್ರಾಲ್ ಇದ್ದರೆ 275 ಹಾಗೇ ಇರ್ತದೆ, ಏನಾಗುವುದಿಲ್ಲ. ಸೊ ಕೊಲೆಸ್ಟ್ರಾಲಿಗೂ ಊಟಕ್ಕೂ ಸಂಬಂಧ ಇಲ್ಲ, ನಂಬರ್ 1. ನಂಬರ್ 2, ಕೊಲೆಸ್ಟ್ರಾಲ್ ಬೇಡ, ಅದನ್ನು ಕೆಳಗೆ ತರಬೇಕು ಅಂತ ಹೇಳುವಷ್ಟು ಬುದ್ಧಿ ಇಲ್ಲದ ಕೆಲಸ ಬೇರೆ ಯಾವುದೂ ಇಲ್ಲ. ಅದನ್ನು ಮಾಡಬಾರ್ದು. ಈಗ ಇದನ್ನು ನಾನು 45 ವರ್ಷದಿಂದ ಹೇಳ್ತಾ ಬಂದಿದ್ದೇನೆ. ಅಮೆರಿಕದವರಿಗೆ ಒಪ್ತಾರೆ. ಅಮೆರಿಕದಲ್ಲಿ ಈಗ ಏನು ಹೇಳ್ತಾರೆ, ಕೊಲೆಸ್ಟ್ರಾಲ್ ಇಸ್ ನಾಟ್ ಎನ್ ಎನಿಮಿ, ಇಟ್ ಈಸ್ ಎ ಫ್ರೆಂಡ್ ಅಂತ. ಅದು ಕೊಲೆಸ್ಟ್ರಾಲ್ನಿಂದ ಕಾಯಿಲೆ ಬರುವುದು ಅಂತ ಹೇಳುವುದಕ್ಕೆ ಸುಳ್ಳು. ಕೊಲೆಸ್ಟ್ರಾಲ್ನಿಂದ ಯಾವ ಕಾಯಿಲೆನೂ ಬರೋದಿಲ್ಲ. ಕೆಲವರಿಗೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ. ಯಾಕೆಂದರೆ ಮನಸ್ಸಿನಲ್ಲಿ ಟೆನ್ಷನ್ ಹೆಚ್ಚಾದವಾಗ, ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಅಂತ ಎನಿಸಿದವಾಗ ನಮ್ಮಲ್ಲಿ ಸ್ಟೀರಾಯ್ಡ್ ಲೆವೆಲ್ ಮೇಲೆ ಹೋಗಬೇಕು. ಆ ಸ್ಟೀರಾಯ್ಡ್ ಲೆವೆಲ್ ಮೇಲೆ ಹೋಗಬೇಕಾದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗಬೇಕು. ಅದಕ್ಕಾಗಿ ಕೊಲೆಸ್ಟ್ರಾಲನ್ನು ದೇಹ ಹೆಚ್ಚು ಮಾಡ್ತದೆ. ಇನ್ನೊಂದು ಸಿಚುವೇಶನ್ ಏನು ಅಂದರೆ, ಕೆಲವರಿಗೆ ಸರಿ ತಿನ್ನಬೇಕು. ಅದು ಧರ್ಮದ ಸಿಕ್ಕಿದ್ರೆ ತಿನ್ನುವುದಕ್ಕೆ ಲೆಕ್ಕವೇ ಇಲ್ಲ. ಅದು ಮಾಂಸ ಗಿಂಸ ಎಲ್ಲ ತಿಂದರೆ ಅದನ್ನು ಕರಗಿಸಲಿಕ್ಕೆ ತುಂಬ ಬೈಲ್ ಆ್ಯಸಿಡ್ ಬೇಕು. ಈ ಬೈಲ್ ಆ್ಯಸಿಡ್ ಆಗಬೇಕಾದ್ರೆ ಕೊಲೆಸ್ಟ್ರಾಲ್ ಬೇಕು. ಹಾಗಾಗಿ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಬಹಳ ಸುಲಭ. ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿದರೆ ಆಯಿತು. ಆಹಾರ ಕಡಿಮೆ ಮಾಡೋದು, ಮತ್ತು ನಾವು ವೆಜಿಟೇರಿಯನ್ ಆಹಾರಗಳ ತಿನ್ನೋದು, ಇನ್ನು ಯಾರನ್ನು ದ್ವೇಷದೇ ಇರುವುದು, ಗರ್ವ, ಕೋಪ, ಅದು ನೆಗೆಟಿವ್ ಕ್ವಾಲಿಟೀಸ್ ಯಾವುದು ಇಲ್ಲದೇ ಇರುವುದು, ಮತ್ತು ವ್ಯಾಯಾಮ ಮಾಡೋದು. ಇದರಿಂದ ತನ್ನಷ್ಟಕ್ಕೆ ಕೊಲೆಸ್ಟ್ರಾಲ್ ಕೆಳಗೆ ಬರ್ತದೆ. ಆ ಕೊಲೆಸ್ಟ್ರಾಲ್ ಕೆಳಗೆ ಬರುವಿಗೆ ಒಂದು ದೊಡ್ಡ ಮದ್ದು ಅಂದರೆ ದಿವಸ ಆಗಲೂ ವಾಕ್ ಮಾಡೋದು. ವಾಕ್ ಮಾಡಿ ತನ್ನಷ್ಟೇ ಕೆಳಗೆ ಬರ್ತದೆ. ಅದು ಹಾಗೆ ಕೆಳಗೆ ಬರೋದು ಬಹಳ ಒಳ್ಳೆಯದು. ಯಾಕಂದರೆ ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕು. ಕೊಲೆಸ್ಟ್ರಾಲನ್ನು ಕೆಳಗೆ ತರುವ ಎಲ್ಲ ಔಷಧಿಗಳು ದೇಹಕ್ಕೆ ಹಾಳು ಮಾಡ್ತವೆ. ಯಾಕೆಂದರೆ ಅವು ನಮ್ಮ ನಾರ್ಮಲ್ ಫಂಕ್ಷನಿಂಗ್ ಮಾಡುವ ಲಿವರನ್ನು ಹೊಡೆದು ಹಾಕ್ತವೆ. ಹಾಗಾಗಿ ಲಿವರ್ನಲ್ಲಿ ಆಗುವ ಯಾವ ಕೆಲಸನೂ ನಡೆಯುವುದಿಲ್ಲ. ಆ ಕೆಲಸ ನಡೆಯದೇ ಇದ್ದರೆ ದೇಹದ ಎಲ್ಲ ಪ್ರಕ್ರಿಯೆಗಳು ಹಾಳಾಗ್ತವೆ. ಆದ್ದರಿಂದ ಕೊಲೆಸ್ಟ್ರಾಲನ್ನು ಕೆಳಗೆ ತರಬೇಕು ಅಂತ ಔಷಧಿ ತೆಕ್ಕೊಳ್ಳೋದ್ರಷ್ಟು ಒಂದು ಮೂರ್ಖತನ ಬೇರೆ ಯಾವುದೂ ಈ ಲೋಕದಲ್ಲಿ ಇಲ್ಲ. ಆದರೆ ಪ್ರತಿಯೊಬ್ಬ ಸಾಧಾರಣ ದುಡ್ಡಿದ್ದವ ಡಾಕ್ಟರ್ ನೋಡಿಕೊಳ್ಳೋ ಅವರಿಗೆ ಕೊಲೆಸ್ಟ್ರಾಲ್ ಕೆಳಗೆ ತರುವ ಮದ್ದನ್ನು ಕೊಡ್ತಾರೆ. ಅದು ಯಾಕೆ ಅಂದರೆ ಈ ಕಂಪೆನಿಗಳ, ಔಷಧಿ ಕಂಪೆನಿಗಳ ಅವರ ಇನ್ಫ್ಲೂಯೆನ್ಸ್ ಈ ಡಾಕ್ಟರ್ ಮೇಲೆ ಅಷ್ಟಿದೆ. ನಮ್ಮನ್ನೆಲ್ಲ ಬ್ರೈನ್ ವಾಶ್ ಮಾಡ್ತಾರೆ.
ನಮಗೆ ಪುಸ್ತಕದಲ್ಲಿ ಹೇಳಿಕೊಟ್ಟದ್ದು ಯಾವುದು ಬದನೆಕಾಯಿ ಸರಿಯಲ್ಲ. ಆದರೆ ಪುಸ್ತಕದಲ್ಲಿ ಯಾಕೆ ಅದನ್ನು ಬರೀತಾರೆ ಅಂದರೆ, ಪುಸ್ತಕ ಬರೆಸುವುದು ಔಷಧಿ ಕಂಪನಿಗಳ ಹಣದಿಂದ. ಇದೀಗ ವಿಜ್ಞಾನದಲ್ಲಿ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ಗೋಸ್ಟ್ ರೈಟಿಂಗ್ ಅಂತ ಹೇಳೋದು, ಯಾರ್ದಾದ್ರೂ ಪ್ರೊಫೆಸರ್ ಹೆಸರು ಹಾಕೋದು. ಇದೆಲ್ಲ ಇದ್ದದ್ರಿಂದ ಕೊಲೆಸ್ಟ್ರಾಲ್ ಅಂತ ಒಂದು ಕಾಯಿಲೆಯ ದೊಡ್ಡ ವಿಷ ಆಗಿದೆ. ಅದನ್ನೆಲ್ಲ ಕಡಿಮೆ ಮಾಡಬೇಕು. ಕೊಲೆಸ್ಟ್ರಾಲ್ ಒಂದು ಕೆಟ್ಟ ವಸ್ತು ಅಲ್ಲ, ಕೊಲೆಸ್ಟ್ರಾಲ್ ಬಹಳ ಒಳ್ಳೆಯ ವಸ್ತು. ಅದಕ್ಕೆ ನಾವು ಹೆದರಿಗೆ ಓಡಬೇಕು ಅಂತಿಲ್ಲ. ಇನ್ನು ಈಗ ನನಗೆ ಒಂದು ಒಳ್ಳೆ ಸುದ್ದಿ ಹೇಳ್ತೇನೆ. ಇತ್ಲಾಗೆ ಒಂದು ಪ್ಯಾರಿಸ್ನಲ್ಲಿ ಒಂದು ಸಮೀಕ್ಷೆ ಮಾಡಿದರು. 85-90 ವರ್ಷದಿಂದ ಮೇಲೆ ಇರುವ ಮುದುಕಿಗಳೆಲ್ಲ ಒಟ್ಟಾದ ಒಂದು ಓಲ್ಡ್ ಏಜ್ ಹೋಮಿನಲ್ಲಿ ಹೋಗಿ ಅವರ ಕೊಲೆಸ್ಟ್ರಾಲ್ ನೋಡಿದರೆ 800, 700, 900 ಅಲ್ಲಿ ಇತ್ತು. ಆದ್ದರಿಂದ ಅವರು ಅಷ್ಟು ವರ್ಷ ಬದುಕಿದ್ದಾರೆ. ಅದು 150, 120 ಇದ್ರೆ ಅವರು ಯಾವಾಗ ಸತ್ತು ಮಣ್ಣು ತಿಂದು ಹೋಗ್ತಾ ಇದ್ರು. ಎಷ್ಟು ಪ್ರಮಾಣದ ಕೊಲೆಸ್ಟ್ರಾಲ್ ಮನುಷ್ಯನ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತೀರಾ? 150ರಿಂದ 200 ಮಿಲಿಗ್ರಾಮಿನವರೆಗೆ ಇರಬೇಕು. ಓಕೆ. ಅದಕ್ಕೂ ಹೆಚ್ಚಾಗಿದ್ದಾಗ ಮಾತ್ರ ವೈದ್ಯರು ಅದನ್ನ ಕಡಿಮೆ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ. ಅದನ್ನೀಗ ನಾವು ಲೆವೆಲ್ ಅನ್ನು ಕೆಳಗೆ ತಂದೇವೆ ಔಷಧಿ ಕಂಪನಿಯವರಿಗೆ ಸಹಾಯ ಮಾಡಲಿಕ್ಕೆ. 180ರವರೆಗೆ ಬಂದಿದೆ. ಅದು ಎಲ್ಲದರಲ್ಲಿ BP ಗಿಪಿಗೆ ಅಂತಲ್ಲ, ಇದು ಎಲ್ಲ ವ್ಯಾಪಾರ. 180ಕ್ಕೆ ಬಂದಿದೆ. ಇದೆಲ್ಲ ಅನ್ಯಾಯ. ಓಕೆ. ಈಗ ಅತಿ ಹೆಚ್ಚು ಲಾಭ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಬಂದಂತಹ ಔಷಧ ಕಂಪನಿಗಳಿಗೆ ಆಗ್ತಾ ಇದೆ. ಒಂದು ವರ್ಷಕ್ಕೆ ಒಂದು ಕಂಪನಿಗೆ $13 ಬಿಲಿಯನ್ ಲಾಭ ಸಿಕ್ಕಿದೆ. ವ್ಯಾಪಾರ ಅಲ್ಲ, ಲಾಭ. $13 ಬಿಲಿಯನ್ ಲಾಭ ಸಿಕ್ಕಿದೆ ಒಂದು ಕಂಪನಿಗೆ, ಒಂದು ಕೊಲೆಸ್ಟ್ರಾಲ್ ಮಾಡುವ ಔಷಧಿಯಿಂದ. ಹೌದು. ಕೆಲವರು ಹೇಳ್ತಾರೆ ನಾನ್ ವೆಜಿಟೇರಿಯನ್ಸ್ಗೆ ಹೆಚ್ಚು ಕೊಲೆಸ್ಟ್ರಾಲ್ ಬರುತ್ತೆ, ಮಾಂಸ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ನೀವೇನು ಹೇಳ್ತೀರಾ? ಹಾಗೇನಿಲ್ಲ, ಶಾಕಾಹಾರಿಗಳಿಗೂ ಬರ್ಬೋದು. ಯಾಕಂದ್ರೆ ಕೊಲೆಸ್ಟ್ರಾಲ್ ಎಲ್ಲ ಪ್ರಾಣಿಯಿಂದ ಬರೋದು. ಕೊಲೆಸ್ಟಿರಾಲ್ ಅಂದ್ರೆ ಅದು ವೆಜಿಟೇಬಲ್ ಬರೋದಿಲ್ಲ. ಆದರೆ ಸಸ್ಯಾಹಾರಿಗಳು ಕೂಡ ತುಂಬ ಹಾಲು ಕುಡಿತಾರೆ, ಹಾಲಿನಲ್ಲಿ ಕೊಲೆಸ್ಟ್ರಾಲ್ ಉಂಟು. ಹಾಲಿನ ಪದಾರ್ಥಗಳನ್ನು ತಿಂತಾರೆ, ಅದರಲ್ಲಿ ಕೊಲೆಸ್ಟ್ರಾಲ್ ಉಂಟು. ಸೊ ಹಾಗಾಗಿ ಮಾಂಸಾಹಾರಿಗಳಿಗೇ ಬರಬೇಕು ಅಂತಿಲ್ಲ. ಮಾಂಸಾಹಾರಿಗಳಿಗೆ ಹೆಚ್ಚು ಅದರಲ್ಲಿ ನಾನು ಹೇಳಿದ್ದೆಲ್ಲ ನಿಮಗೆ 10% ಮಾತ್ರ ಆಹಾರದಿಂದ. ಸೊ ಅದು ಎಷ್ಟು ಹೆಚ್ಚು ಕಡಿಮೆ ಆಗ್ಬೋದು? 10%ನಲ್ಲಿ ಎಷ್ಟು ಹೆಚ್ಚು? ಈಗ 100ರಲ್ಲಿ 10ನ್ನು 11, 9 ಮಾಡಿದರೆ 8 ಮಾಡಿದರೆ ಏನಾಗ್ತದೆ? ಏನಾಗುದಿಲ್ಲ. ಕೊಲೆಸ್ಟ್ರಾಲ್ ಹೆಚ್ಚಿದಾಗ ಯಾವ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ? ಏನಾಗುದಿಲ್ಲ. ಹೆದರಿಕೆ ಮಾತ್ರ ಆಗೋದು. ಇಲ್ಲ, ಸುಳ್ಳು ಎಲ್ಲ. ಹಾರ್ಟ್ ಅಟ್ಯಾಕ್ ಕೊಲೆಸ್ಟ್ರಾಲ್ ಏನು ಬಾದರಾಯಣ ಸಂಬಂಧನೂ ಇಲ್ಲ. ಅದು ಹೆದರಿಸಿಕತೆ. ಇನ್ನೊಮ್ಮೆ ಪುನಃ ಹೇಳ್ತೇನೆ, ಕೊಲೆಸ್ಟ್ರಾಲಿಗೂ ಹಾರ್ಟ್ ಅಟ್ಯಾಕಿಗೂ ಬಾದರಾಯಣ ಸಂಬಂಧನೂ ಇಲ್ಲ. ಡಾಕ್ಟರ್, ಇನ್ನು ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಆದಾಗ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಅದು ಬಹಳ ಹಾಳು ಮನುಷ್ಯನಿಗೆ. ಅದು ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಆದರೆ ಕ್ಯಾನ್ಸರ್ ಬಹಳ ಹೆಚ್ಚಿಗೆ. 2, ಮೆಂಟಲ್ ಡಿಸೀಸ್ ಬಹಳ ಹೆಚ್ಚಿಗೆ, ಸೂಯಿಸೈಡ್ ರೇಟ್ ಬಹಳ ಹೆಚ್ಚಿಗೆ, ಆಕ್ಸಿಡೆಂಟ್ಸ್ ಬಹಳ ಹೆಚ್ಚಿಗೆ. ಆದ್ದರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆದರೆ ಬಹಳ ಹಾಳು, ಕೊಲೆಸ್ಟ್ರಾಲ್ ಹೆಚ್ಚಾದರೆ ಒಳ್ಳೆಯದು. ವೀಕ್ಷಕರೇ, ವೈದ್ಯಕೀಯ ಕ್ಷೇತ್ರದ ಮತ್ತಷ್ಟು ಹಸಿ ಸುಳ್ಳುಗಳೇನಿದೆ, ವಂಚನೆಗಳೇನಿದೆ, ಮೆಡಿಸಿನ್ ಮಾಫಿಯಾ ಇದೆಲ್ಲ ಜನರನ್ನ ಯಾವ ರೀತಿ ದಾರಿ ತಪ್ಪಿಸ್ತಾ ಇದೆ, ಕೊಲೆಸ್ಟ್ರಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಔಷಧಗಳು ಯಾವ ರೀತಿ ಮನುಷ್ಯನಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ಆತಂಕಕಾರಿ ವಿಚಾರಗಳನ್ನ ಡಾಕ್ಟರ್ ಮಾತಾಡ್ತಾರೆ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.